ಕಲ್ಲೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆನ್ಲೈನ್ ಧೋಖಾ. 1500ಕ್ಕೂ ಹೆಚ್ಚು ಜನರಿಗೆ ಹಾಕಿದ ಪಂಗನಾಮ. 4 ಕೋಟಿಯಿಂದ 5 ಕೋಟಿಯಷ್ಟು ಕೇವಲ 80 ದಿನಗಳಲ್ಲಿಯೇ ವಹಿವಾಟು. ಗುಬ್ಬಿ ತಾಲೂಕಿನ ಕಲ್ಲೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆನ್ಲೈನ್ ಧೋಖಾ ನಡೆದಿದೆ. 4 ಕೋಟಿಯಿಂದ ಸುಮಾರು 5 ಕೋಟಿಯವರೆಗೆ ವಂಚನೆ ಆಗಿರುವಂತಹ ಘಟನೆ ನಡೆದಿದ್ದು ಕೇವಲ 80 ದಿನಗಳ ಅಂತರದಲ್ಲಿ ಈ ವಹಿವಾಟು ನಡೆದಿದೆ. ಬೆಂಗಳೂರಿನ ವ್ಯಕ್ತಿಯೊಬ್ಬನಿಂದ ಕಲ್ಲೂರು ಗ್ರಾಮಕ್ಕೆ ಡಾಟಾ ಮೀರ್ ಎಐ ಎಂಬ ಆಪ್ನೊಂದಿಗೆ ಆರಂಭವಾಗಿರುವಂತಹ ಈ ಒಂದು ಆನ್ಲೈನ್ ಹಣದ ಧೋಖಾ ದೊಡ್ಡ ಮಟ್ಟದಲ್ಲಿ ಹಣವನ್ನ ಪೀಕುವಂತಹ ದಂಧೆಯಾಗಿದೆ. ಕಲ್ಲೂರಿನ 1500ಕ್ಕೂ ಹೆಚ್ಚು ಜನರು ಇದಕ್ಕೆ ಬಲಿಯಾಗಿರುವಂತಹ ಶಂಕೆ ಎದುರಾಗಿದೆ. 10,000ದಿಂದ ಹಿಡಿದು 4 ಲಕ್ಷದವರೆಗೆ ಹಣವನ್ನ ಕಳೆದುಕೊಂಡಿದ್ದಾರೆ ಇಲ್ಲಿಯ ಜನ. ಮೊದಲಿಗೆ ಹಣವನ್ನು ಸಹ ಪಡೆದಿರುವಂತಹ ಕಲ್ಲೂರಿನ ಜನತೆ ಚಿಕ್ಕ ಹಣವನ್ನು ಹಾಕಿದಾಗ ದೊಡ್ಡ ಮಟ್ಟದಲ್ಲಿ ಹಣವನ್ನ ಪಡೆದಿದ್ದು, ದೊಡ್ಡ ಮಟ್ಟದ ಹಣ ಹಾಕಿದಾಗ ಇರುವುದನ್ನು ಕಳೆದುಕೊಂಡು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಮೊಬ್ರದ್ದು 39,000 ಹೋಗಿದೆ. ಇಡೀ ಕಲ್ಲೂರಲ್ಲಿ ಎಷ್ಟು ದುಡ್ಡು ಹೋಯ್ತು? ನಮ್ಮ ಮನೆಯಲ್ಲೆಲ್ಲ ನಮ್ಮ ಮೊಮ್ಮಗಳು 15,000 ಹಾಕಿದ್ದಾಳೆ, ಇನ್ನೊಬ್ಬ ಮೊಮ್ಮಗಳು 15,000 ಹಾಕಿದ್ದಾಳೆ. ನಮ್ಮ ಚಿಕ್ಕ ಮಗ ಅವನೊಂದು 40,000 ಹೋಗ್ಬಿಟ್ಟಿತ್ತು. ಅವನು ನಮ್ಮ ಮಳೆ ಮೈಯ 40,000 ಹಾಕ್ಯಾನೆ, ಅವನು ಹೋಗ್ಬಿಟ್ಟೈತೆ. ಎಷ್ಟು ಲಾಭ ಬಂದಿತ್ತು ನಿಮ್ಗೆ ಇಷ್ಟೆಲ್ಲ ಆಗ್ತಾಗ ಸ್ಟಾರ್ಟಿಂಗಲ್ಲಿ? ಎಲ್ಲಿ ಸಹ ನಮಗೇನು, ನಾವಿದರಲ್ಲಿ ಫಲಾನುಭವಿಗಳೇನಲ್ಲ, ನಮಗಂತೂ ಯಾವುದು ಲಾಭ ಬಂದಿಲ್ಲ. ಒಬ್ರನ್ನ ಚೈನ್ ಲಿಂಕ್ ಥರ ಸೇರಿಸ್ತಾ ಹೋದರೆ ಅವ್ರಿಗೆ ಅಮೌಂಟ್ ಬರೋದು. ಫಸ್ಟು 300 ರೂಪಾಯಿಂದ 1,000 ರೂಪಾಯಿ ಈ ಥರ ಇನ್ವೆಸ್ಟ್ ಮಾಡಿಸೋದು. 1,000 ರೂಪಾಯಿ ಇನ್ವೆಸ್ಟ್ ಮಾಡಿಸಿದ್ರೆ 5 ದಿನದಲ್ಲಿ 1,500 ಬರೋದು. 300 ರೂಪಾಯಿಗೆ ಡೈಲಿ 30-30ರಿಂದ 60 ರೂಪಾಯಿ ಬರೋದು. ಮತ್ತು ಸೇರಿಸ್ತಾನಿಗೆ 10%, ಅವ್ರ ಹಿಂದಗಡೆಗೆ 5%, 3% ಆ ಥರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರುತ್ತೆ ಅಂತ ಸೇರಿಸ್ತಾ ಹೋದ್ರು. ನನಗೂ ಸುಮಾರು ಒಂದು 2 ತಿಂಗಳಿಂದಲೇ ಲಿಂಕ್ ಕಳಿಸಿ ನಾವು ಸೇರ್ಕೊಂಡ್ವಿ. ಅಂದರೆ ಫೋರ್ಸ್ ಮಾಡೋರು ಫಸ್ಟು ಬರುತ್ತೆ ಅಂತ. ಬಟ್ ನಾವು ಯಾವುದೋ ತಿರ್ಗಿ ಇನ್ವೆಸ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಪ್ರಮೋಟ್ ಮಾಡೋದಲ್ಲಿ ಏನು ಮಾಡ್ಕೊಂಡು ಹೋಗಿಲ್ಲ. ನನಗೆ 1,000 ಅದಕ್ಕೆ 5 ದಿವಸಕ್ಕೆ 500 ರೂಪಾಯಿ ಸೇರಿಸಿ 1,500 ಬಂತು. ಬಟ್ ನಾವಿದು ನಮ್ಮದಲ್ಲಿ ಅವ್ರು ಫೋರ್ಸ್ಗೋಸ್ಕರ ಹಾಕಿದ್ವಿ. ನಮ್ಮದಲ್ಲೇ ಮುಂದಕ್ಕೆ ಪ್ರಮೋಟ್ ಮಾಡಿ ಯಾರನ್ನೂ ಸೇರಿಸೋದ್ರಲ್ಲಿ ಏನೂ ಮಾಡಲಿಲ್ಲ. ಬಟ್ ಬೇರೆಯವರೆಲ್ಲ ಅದೇ ಥರ 1,500 ರೂಪಾಯಿ ಎಕ್ಸ್ಟ್ರಾ 5 ದಿವಸಕ್ಕೆ ಬಂತಲ್ಲ, ಅದೇ ಆಸೆಯಲ್ಲಿ 15,000ಕ್ಕೆ 30,000 ಆ ಥರ ಬರುತ್ತೆ ಅನ್ನೋ ಆಸೆಯಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಸುಮಾರು ಜನ ಒಂದು 600 ಮೇಲೆ ಜನ ಇದಕ್ಕೆ ದುಡ್ಡು ಹಾಕ್ಬಿಟ್ಟು ಲಿಂಕ್ ಒಬ್ಬರಿಂದ ಒಬ್ರಿಗೆ ಶೇರ್ ಆಗಿ ಸುಮಾರು ಒಂದು 4-5 ಕೋಟಿ ಕಲ್ಲೂರಲ್ಲೇ ಸ್ವಲ್ಪ ಜನಕ್ಕೆ ಹೋಗಿದೆ. ಒಡವೆ ಮಾರಿ ಅಷ್ಟು ಜನ ಇಟ್ಟಿದ್ದಾರೆ, ಬಡ್ಡಿಗೆ ತಂದು ಹಾಕಿ ಸೈಟ್ ಮಾರಿ ಸಹ ಇಟ್ಟಿದ್ದಾರೆ. ಒಂದು ಸೈಟ್ಗೆ 2 ಸೈಟ್ ಮಾಡ್ತೀರಿ ಅನ್ನೋ ಆಸೆಯಲ್ಲಿ ಪ್ರಮೋಟು ಮಾಡೋರು. ಅದೇ ಥರ ಒಂದು ಸೈಟ್ ಮಾಡಿ ಇನ್ನೊಂದು ಸೈಟ್ ಬರುತ್ತೆ, ಆ ಥರ ನಮಗೆ ದುಡ್ಡು ಬರ್ತೈತೆ ಅಂತ ಹೇಳ್ಬಿಟ್ಟು ಅದೇ ಥರ ಪ್ರಮೋಟು ಮಾಡೋರು. ಸೊ ಈಗ ಅವ್ರಿಗೆಲ್ಲ ಹೋಗಿದೆ. ಲೆಕ್ಕ ನಾವು ಹಾಕಿದಲೇ ಒಳ್ಳೇದಾಯ್ತು ಅಂತ ಅನ್ನಿಸ್ತೀವಿ. ಇಲ್ಲ ಜಾಸ್ತಿ ಇಲ್ಲ ಬಿಡಿ, ಅದು ನಮ್ಮ ಕಥೆ ಯಾಕೆ ಏನೋ ಬಿಡಿ, ಇದು ಬರುತ್ತಲ್ಲ ಅಂತೇಳಿ ಫಸ್ಟ್ ಒಂದು 10,000 ಹಾಕ್ತೆ. ಅದು ಬಂದೈತು ಒಂದು 4,000. ಅದು ಕ್ಯಾಶ್ ಅದು ಬ್ಯಾಂಕಿಗೆ ಬಂದ್ಬಿಟ್ಟು ತಾಂಬಿಟ್ಟಿದ್ದೀನಿ ಅಂತ ಹೇಳಿ ಅದು ನಾನು ಕಡೆ ಈಗ ಹಾಕಿರೋದು 20 ದಿವಸನೂ ಆಗಿಲ್ಲ ಹಾಕಿ ಅದು ಬಂದೈತಿ. ಇದು 10 ದಿವಸ ಆಗಲು ಬರಲಿಲ್ಲ, ಇದು ಇದೇ ಆಗಲಿಲ್ಲ. ಆಮೇಲೆ ಈ ಅಂತ ಕಂಪ್ನಿ ಬಂದಿದೆ ಸರ್. ಈಗ ಫಸ್ಟ್ ಅವರು 5,000 ಹಾಕಿದ್ರೆ ನಿಮಗೆ ಡೈಲಿ 150 ಬರುತ್ತೆ ಅಂತ ಹಾಕ್ಸಿದ್ರು. ಆಮೇಲೆ 5 ಇದ್ದವರು 10 ಹಾಕಿದ್ರು, 10ರಿಂದ 10,000 ಹಾಕಿದ್ರೆ 350 ಬರುತ್ತೆ ಡೈಲಿ ಅಂತ ಹಾಕ್ಸಿದ್ರು. ಅದೆಲ್ಲ ಆದಮೇಲೆ 15,000 ಹಾಕಿದ್ರು, ಆಮೇಲೆ 35,000 ಹಾಕಿದ್ರು, ಆಮೇಲೆ 50,000 ಮಾಡಿದ್ರು, ಆಮೇಲೆ 390 ತನಕ ಬಂತು. ಈ ಥರ ಹಾಕಿ 3 ತಿಂಗಳು ನಡೀತಿತ್ತು ಸರ್ ಇದು ಚೆನ್ನಾಗಿ. ಆಮೇಲೆ ಸೋಮವಾರದಿಂದ ಆ್ಯಪು ಬ್ಯಾನ್ ಆಗ್ಬಿಟ್ಟೈತೆ ಸರ್. ಎಷ್ಟು ಕಳ್ಕೊಂಡಿದ್ದೀರಾ ನಿಮ್ಮೂರಲ್ಲಿ? ನಮ್ಮದು ಒಂದು 60,000 ಹೋಗಿದೆ.